ಸ್ನೇಹಿತರೆ ನಮಸ್ಕಾರ. ದೇಶದ 2026-27ನೇ ಸಾಲಿನ ಸಾಮಾನ್ಯ ಬಜೆಟ್ ಈಗಾಗಲೇ ಮಂಡನೆಯಾಗಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸತತ 9ನೇ ಬಾರಿ ಲೋಕಸಭೆಯಲ್ಲಿ ಬಜೆಟ್ ಮಂಡಿಸುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅಷ್ಟೇ ಅಲ್ಲ, ಅತಿ ಹೆಚ್ಚು ಅವಧಿಗೆ ಹಣಕಾಸು ಖಾತೆ ನಿರ್ವಹಿಸಿದ ಗೌರವವೂ ಕೂಡ ಅವರ ಪಾಲಾಗಿದೆ. ಇನ್ನೊಂದು ವಿಶೇಷ ಅಂದ್ರೆ ಭಾನುವಾರ ಬಜೆಟ್ ಮಂಡಿಸುವ ಮೂಲಕ ಹಳೆಯ ಪದ್ಧತಿಯನ್ನ ಮುರಿದಿದ್ದಾರೆ. ಬಜೆಟ್ ಪ್ರತಿ ವರ್ಷ ಈ ಒಂದು ಪದ ದೇಶದ ಗಮನ ಸೆಳೆಯುತ್ತೆ. ಹಾಗಾದ್ರೆ ಬಜೆಟ್ ಅಂದ್ರೇನು? ಭಾರತದಲ್ಲಿ ಮೊದಲ ಬಜೆಟ್ ಯಾವಾಗ ಮಂಡನೆಯಾಯಿತು? ಬಜೆಟ್ ಎಂಬ ಪದ ಹೇಗೆ ಹುಟ್ಕೊಂಡಿತ್ತು? ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ತಿಳಿಯೋಣ ಈ ವಿಡಿಯೋದಲ್ಲಿ. ಭಾರತದ ಮೊದಲ ಬಜೆಟ್ ಸ್ವಾತಂತ್ರ್ಯಕ್ಕೂ ಮುಂಚೆ. ಬಹುತೇಕ ಜನರಿಗೆ ಅನ್ಸೋದು ಭಾರತದ ಮೊದಲ ಬಜೆಟ್ ಸ್ವಾತಂತ್ರ್ಯ ನಂತರ ಮಂಡನೆ ಆಯಿತು ಅಂತ. ಆದ್ರೆ ವಾಸ್ತವದಲ್ಲಿ ಭಾರತದ ಮೊದಲ ಬಜೆಟ್ ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲೇ ಮಂಡನೆಯಾಗಿತ್ತು. 1860ರ ಏಪ್ರಿಲ್ 7ರಂದು ಬ್ರಿಟಿಷ್ ಭಾರತದ ಹಣಕಾಸು ಸಚಿವರಾಗಿದ್ದ ಜೇಮ್ಸ್ ವಿಲ್ಸನ್ ಅವರು ಭಾರತದ ಮೊದಲ ಬಜೆಟ್ ಮಂಡಿಸಿದ್ರು. ಅವರು ಸ್ಕಾಟ್ಲೆಂಡ್ನ ಅರ್ಥಶಾಸ್ತ್ರಜ್ಞರಾಗಿದ್ದು ಆರ್ಥಿಕ ವ್ಯವಸ್ಥೆಯನ್ನ ಸುಗಮಗೊಳಿಸುವ ಉದ್ದೇಶದಿಂದ ಈ ಬಜೆಟ್ನ ತರಲಾಗಿತ್ತು. ಸ್ವಾತಂತ್ರ್ಯ ನಂತರದ ಮೊದಲ ಬಜೆಟ್. ಭಾರತ ಸ್ವಾತಂತ್ರ್ಯ ಪಡೆದ ಬಳಿಕ 1947ರ ನವೆಂಬರ್ 26ರಂದು ದೇಶದ ಮೊದಲ ಹಣಕಾಸು ಸಚಿವ ಆರ್.ಕೆ. ಷಣ್ಮುಖನ್ ಚೆಟ್ಟಿ ಮೊದಲ ಸಾಮಾನ್ಯ ಬಜೆಟ್ ಅನ್ನ ಸಂಸತ್ತಿನಲ್ಲಿ ಮಂಡಿಸಿದ್ರು. ಇದಾದ ಬಳಿಕ 1948ರ ಫೆಬ್ರವರಿ 28ರಂದು ಭಾರತದ ಮೊದಲ ವಾರ್ಷಿಕ ಬಜೆಟ್ ಮಂಡನೆಯಾಯಿತು. ಇದುವರೆಗೂ ಭಾರತದಲ್ಲಿ 73 ಸಾಮಾನ್ಯ ಬಜೆಟ್ಗಳು, 14 ಮಧ್ಯಂತರ ಬಜೆಟ್ಗಳು ಮತ್ತು 4 ವಿಶೇಷ ಅಥವಾ ಮಿನಿ ಬಜೆಟ್ಗಳು ಮಂಡನೆಯಾಗಿವೆ. ಬಜೆಟ್ ಮಂಡನೆ ಸಮಯ ಹೇಗೆ ಬದಲಾಯಿತು? ಒಂದು ಕಾಲದಲ್ಲಿ ಬಜೆಟ್ ಅನ್ನು ಫೆಬ್ರವರಿ ತಿಂಗಳ ಕೊನೆಯ ಕೆಲಸದ ದಿನ ಅಥವಾ ಮಾರ್ಚ್ ಮೊದಲನೆಯ ದಿನ ಸಂಜೆ 5 ಗಂಟೆಗೆ ಮಂಡಿಸಲಾಗ್ತಿತ್ತು. ಈ ಪದ್ಧತಿ ಬ್ರಿಟಿಷ್ ಕಾಲದಿಂದ ಬಂದಿದ್ದು. ಆದ್ರೆ 1999ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದ ಅವಧಿಯಲ್ಲಿ ಹಣಕಾಸು ಸಚಿವರಾಗಿದ್ದ ಯಶವಂತ್ ಸಿನ್ಹಾ ಬಜೆಟ್ ಸಮಯವನ್ನ ಬೆಳಗ್ಗೆ 11 ಗಂಟೆಗೆ ಬದಲಾಯಿಸಿದ್ರು. ಅಂದಿನಿಂದ ಎಂದಿಗೂ ಬಜೆಟ್ ಬೆಳಿಗ್ಗೆಯೇ ಮಂಡಿಸಲಾಗ್ತಿದೆ. ಬಜೆಟ್ ಪದದ ಮೂಲ ಏನು? ಬಜೆಟ್ ಅನ್ನೋದು ವಾರ್ಷಿಕ ಆಯವ್ಯಯಗಳ ಪಟ್ಟಿ. ಭಾರತ ಸಂವಿಧಾನ 112ನೇ ವಿಧಿಯ ಅನ್ವಯ ವಾರ್ಷಿಕ ಹಣಕಾಸು ವರದಿಯನ್ನ ಸದನದಲ್ಲಿ ಮಂಡನೆ ಮಾಡಲಾಗುತ್ತೆ. ಮುಂದಿನ ವರ್ಷದ ಖರ್ಚು ವೆಚ್ಚಗಳಿಗೆ ಸದನದ ಅನುಮತಿ ಪಡೆಯಲಾಗುತ್ತೆ. ಇದನ್ನ ಬಜೆಟ್ ಅಂತ ಸಾಮಾನ್ಯ ಭಾಷೆಯಲ್ಲಿ ಕರೆಯಲಾಗುತ್ತೆ. ಅಧಿಕೃತವಾಗಿ ಇದನ್ನ ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಎಂದು ಕರೆಯಲಾಗುತ್ತೆ. ನಮ್ಮ ಸಂವಿಧಾನದಲ್ಲಿ ಬಜೆಟ್ ಪದದ ಬಳಕೆ ಇಲ್ಲ. ಹಾಗಾದ್ರೆ ಈ ಬಜೆಟ್ ಅನ್ನೋ ಪದ ಎಲ್ಲಿಂದ ಬಂತು ಅನ್ನೋ ಕುತೂಹಲ ನಿಮ್ಗೆ ಕಾಡ್ತಾ ಇರ್ಬೇಕಲ್ಲ ಸ್ನೇಹಿತರೆ. ಬಜೆಟ್ ಎಂಬ ಪದದ ಮೂಲ ಫ್ರೆಂಚ್ ಭಾಷೆಯ ಬಗೆಟ್ ಪದ. ಬಗೆಟ್ ಅಂದ್ರೆ ಸಣ್ಣ ಚರ್ಮದ ಚೀಲ. ಹಳೆಯ ಕಾಲದಲ್ಲಿ ಬ್ರಿಟಿಷ್ ಹಣಕಾಸು ಸಚಿವರು ತಮ್ಮ ಲೆಕ್ಕಪತ್ರಗಳನ್ನ ಈ ಚರ್ಮದ ಚೀಲದಲ್ಲೇ ಸಂಸತ್ತಿಗೆ ತರುತ್ತಿದ್ರು. ಕ್ರಮೇಣ ಸರ್ಕಾರದ ಲೆಕ್ಕಪತ್ರಗಳನ್ನೇ ಬಜೆಟ್ ಅಂತ ಕರೆಯೋದಕ್ಕೆ ಶುರು ಮಾಡಲಾಯಿತು. ಒಂದು ಸಣ್ಣ ಚರ್ಮದ ಚೀಲದಿಂದ ಶುರುವಾದ ಬಜೆಟ್ ಇಂದು ದೇಶದ ಆರ್ಥಿಕ ಭವಿಷ್ಯವನ್ನ ನಿರ್ಧರಿಸುವ ಅತಿ ಮಹತ್ವದ ದಾಖಲೆಯಾಗಿದೆ. ಇದೇ ಭಾರತದ ಬಜೆಟ್ನ ಕತೆ.